ಚಿನ್ನ ವಂಚಕಿ ಐಶ್ವರ್ಯ ಗೌಡ ಆಕೆಯ ಜಾಲ ಬಗೆದಷ್ಟು ಬಯಲಾಗ್ತಾನೆ ಇದೆ. ಮೂರು ಪ್ರಕರಣ ದಾಖಲಾದ್ರೂ ಕೂಡ ಪೊಲೀಸರಿಂದ ಏನೂ ಮಾಡೋದಕ್ಕಾಗ್ತಾ ಇಲ್ಲ. ಕಾರಣ ಮಧ್ಯಾಹ್ನ ಆಕೆ ಅರೆಸ್ಟ್ ಆಗ್ತಾಳೆ, ಸಾಯಂಕಾಲಕ್ಕೆ ಬೇಲ್ ಸಿಕ್ಬಿಡುತ್ತೆ, ಆಚೆ ಬಂದ್ಬಿಡ್ತಾಳೆ. ಹಲವು ರಾಜಕಾರಣಿಗಳ ಜೊತೆ ಕೂಡ ಈಕೆ ಲಿಂಕ್ ಹೊಂದಿದ್ದಾಳೆ ಎನ್ನುವಂತಹ ವಿಚಾರ ತನಿಖೆಯಿಂದ ಬಯಲಾಗ್ತಾ ಇದೆ. ಬರೀ 3 ಪ್ರಕರಣನ ಅಲ್ಲ, ಬೇರೆ ಬೇರೆ ಕಡೆ ಕೂಡ ಕೋಟಿ ವಂಚನೆ ಮಾಡಿದ್ದಾಳೆ ಇದೇ ಐಶ್ವರ್ಯ ಗೌಡ ಅಂತ ಹೇಳಲಾಗ್ತಾ ಇದೆ. ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಐಶ್ವರ್ಯ ಗೌಡ ಒಂದೊಂದೇ ಆಟ ಬಯಲಿಗೆ. ಕೋಟಿ ವ್ಯವಹಾರ ನಡೆಸಿದ್ಲ ವಂಚಕಿ. ವಂಚನೆ ಆರೋಪ ಎದುರಿಸ್ತಾ ಇರೋ ಐಶ್ವರ್ಯ ಗೌಡ ವಿರುದ್ಧ ಆರೋಪಗಳು ಒಂದೊಂದೇ ಹೊರ ಬರ್ತಾ ಇದೆ. ಇಷ್ಟು ದಿನ ಒಂದಾಯಿತು, ಇದೀಗ ಐಶ್ವರ್ಯ ಅಕೌಂಟಿಂದ ಕೋಟಿ ವ್ಯವಹಾರ ನಡೆಸಿರೋ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. 2021ರಿಂದ 2024ರ ಅವಧಿಯಲ್ಲಿ ಐಶ್ವರ್ಯ ಗೌಡ ಅಕೌಂಟಲ್ಲಿ 69 ಕೋಟಿ ಹಣದ ವಹಿವಾಟು ನಡೆದಿದೆ ಎನ್ನಲಾಗಿದೆ. 2021ರಿಂದ 2023ರ 2 ವರ್ಷದ ಅವಧಿಯಲ್ಲೇ ಅತಿ ಹೆಚ್ಚು ಹಣದ ವಹಿವಾಟು ನಡೆಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. 2 ವರ್ಷದ ಅವಧಿಯಲ್ಲಿ ಸುಮಾರು 50 ಕೋಟಿ ಹಣದ ವಹಿವಾಟು ನಡೆದಿದೆ ಎನ್ನಲಾಗಿದೆ. ವಂಚಕೆಯ ಬ್ಯಾಂಕ್ ಅಕೌಂಟ್ ಬಗ್ಗೆ ತನಿಖಾಧಿಕಾರಿಗಳು ಮಾನಿಟರಿಂಗ್ ಮಾಡ್ತಾ ಇದ್ದಾರೆ. ಅಕೌಂಟ್ ಫ್ರೀಸ್ಗೆ ಪೊಲೀಸರ ಸಿದ್ಧತೆ. ಕೋಟಿ ವಹಿವಾಟು ನಡೆಸಿರೋ ಬಗ್ಗೆ ಮಾಹಿತಿ ಕಲೆ ಹಾಕಿರುವ ತನಿಖಾಧಿಕಾರಿಗಳು ದೊಡ್ಡ ಮೊತ್ತದ ಹಣ ವರ್ಗಾವಣೆ ಆಗಿರೋ ಅಕೌಂಟ್ ಫ್ರೀಸ್ ಮಾಡೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಬ್ಯಾಂಕ್ ಖಾತೆದಾರರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸುವ ಸಂಬಂಧ ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗಿದೆ. ಇದಲ್ಲದೆ ಐಶ್ವರ್ಯ ಗೌಡ ಅಕೌಂಟ್ ಅಲ್ಲಿ ಕೋಟಿ ವ್ಯವಹಾರ ನಡೆದಿದ್ರು ಯಾವುದೇ ಐಟಿ ರಿಟರ್ನ್ಸ್ ಮಾಡಿಲ್ಲ. ಈ ಬಗ್ಗೆ ಇದುವರೆಗೂ ಐಟಿ ಅಧಿಕಾರಿಗಳು ಯಾವುದೇ ನೋಟಿಸ್ ನೀಡಿಲ್ಲ. ಸದ್ಯ ಐಶ್ವರ್ಯ ಅಕೌಂಟ್ ಬಗ್ಗೆ ಐಟಿ ಅಧಿಕಾರಿಗಳಿಗೆ ಮಾಹಿತಿ ನೀಡುವುದಕ್ಕೆ ಪೊಲೀಸರು ಸಿದ್ಧತೆಯನ್ನು ನಡೆಸಿದ್ದಾರೆ. ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಚಿನ್ನ ವಂಚಕಿ ಐಶ್ವರ್ಯ ಗೌಡ ಆಕೆಯ ಜಾಲ ಬಗೆದಷ್ಟು ಬಯಲಾಗ್ತಾನೆ ಇದೆ. ಮೂರು ಪ್ರಕರಣ ದಾಖಲಾದ್ರೂ ಕೂಡ ಪೊಲೀಸರಿಂದ ಏನೂ ಮಾಡೋದಕ್ಕಾಗ್ತಾ ಇಲ್ಲ. ಕಾರಣ ಮಧ್ಯಾಹ್ನ ಆಕೆ ಅರೆಸ್ಟ್ ಆಗ್ತಾಳೆ, ಸಾಯಂಕಾಲಕ್ಕೆ ಬೇಲ್ ಸಿಕ್ಬಿಡುತ್ತೆ, ಆಚೆ ಬಂದ್ಬಿಡ್ತಾಳೆ. ಹಲವು ರಾಜಕಾರಣಿಗಳ ಜೊತೆ ಕೂಡ ಈಕೆ ಲಿಂಕ್ ಹೊಂದಿದ್ದಾಳೆ ಎನ್ನುವಂತಹ ವಿಚಾರ ತನಿಖೆಯಿಂದ ಬಯಲಾಗ್ತಾ ಇದೆ. ಬರೀ 3 ಪ್ರಕರಣನ ಅಲ್ಲ, ಬೇರೆ ಬೇರೆ ಕಡೆ ಕೂಡ ಕೋಟಿ ವಂಚನೆ ಮಾಡಿದ್ದಾಳೆ ಇದೇ ಐಶ್ವರ್ಯ ಗೌಡ ಅಂತ ಹೇಳಲಾಗ್ತಾ ಇದೆ. ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಐಶ್ವರ್ಯ ಗೌಡ ಒಂದೊಂದೇ ಆಟ ಬಯಲಿಗೆ. ಕೋಟಿ ವ್ಯವಹಾರ ನಡೆಸಿದ್ಲ ವಂಚಕಿ. ವಂಚನೆ ಆರೋಪ ಎದುರಿಸ್ತಾ ಇರೋ ಐಶ್ವರ್ಯ ಗೌಡ ವಿರುದ್ಧ ಆರೋಪಗಳು ಒಂದೊಂದೇ ಹೊರ ಬರ್ತಾ ಇದೆ. ಇಷ್ಟು ದಿನ ಒಂದಾಯಿತು, ಇದೀಗ ಐಶ್ವರ್ಯ ಅಕೌಂಟಿಂದ ಕೋಟಿ ವ್ಯವಹಾರ ನಡೆಸಿರೋ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. 2021ರಿಂದ 2024ರ ಅವಧಿಯಲ್ಲಿ ಐಶ್ವರ್ಯ ಗೌಡ ಅಕೌಂಟಲ್ಲಿ 69 ಕೋಟಿ ಹಣದ ವಹಿವಾಟು ನಡೆದಿದೆ ಎನ್ನಲಾಗಿದೆ. 2021ರಿಂದ 2023ರ 2 ವರ್ಷದ ಅವಧಿಯಲ್ಲೇ ಅತಿ ಹೆಚ್ಚು ಹಣದ ವಹಿವಾಟು ನಡೆಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. 2 ವರ್ಷದ ಅವಧಿಯಲ್ಲಿ ಸುಮಾರು 50 ಕೋಟಿ ಹಣದ ವಹಿವಾಟು ನಡೆದಿದೆ ಎನ್ನಲಾಗಿದೆ. ವಂಚಕೆಯ ಬ್ಯಾಂಕ್ ಅಕೌಂಟ್ ಬಗ್ಗೆ ತನಿಖಾಧಿಕಾರಿಗಳು ಮಾನಿಟರಿಂಗ್ ಮಾಡ್ತಾ ಇದ್ದಾರೆ. ಅಕೌಂಟ್ ಫ್ರೀಸ್ಗೆ ಪೊಲೀಸರ ಸಿದ್ಧತೆ. ಕೋಟಿ ವಹಿವಾಟು ನಡೆಸಿರೋ ಬಗ್ಗೆ ಮಾಹಿತಿ ಕಲೆ ಹಾಕಿರುವ ತನಿಖಾಧಿಕಾರಿಗಳು ದೊಡ್ಡ ಮೊತ್ತದ ಹಣ ವರ್ಗಾವಣೆ ಆಗಿರೋ ಅಕೌಂಟ್ ಫ್ರೀಸ್ ಮಾಡೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಬ್ಯಾಂಕ್ ಖಾತೆದಾರರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸುವ ಸಂಬಂಧ ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗಿದೆ. ಇದಲ್ಲದೆ ಐಶ್ವರ್ಯ ಗೌಡ ಅಕೌಂಟ್ ಅಲ್ಲಿ ಕೋಟಿ ವ್ಯವಹಾರ ನಡೆದಿದ್ರು ಯಾವುದೇ ಐಟಿ ರಿಟರ್ನ್ಸ್ ಮಾಡಿಲ್ಲ. ಈ ಬಗ್ಗೆ ಇದುವರೆಗೂ ಐಟಿ ಅಧಿಕಾರಿಗಳು ಯಾವುದೇ ನೋಟಿಸ್ ನೀಡಿಲ್ಲ. ಸದ್ಯ ಐಶ್ವರ್ಯ ಅಕೌಂಟ್ ಬಗ್ಗೆ ಐಟಿ ಅಧಿಕಾರಿಗಳಿಗೆ ಮಾಹಿತಿ ನೀಡುವುದಕ್ಕೆ ಪೊಲೀಸರು ಸಿದ್ಧತೆಯನ್ನು ನಡೆಸಿದ್ದಾರೆ. ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಚಿನ್ನ ವಂಚಕಿ ಐಶ್ವರ್ಯ ಗೌಡ ಆಕೆಯ ಜಾಲ ಬಗೆದಷ್ಟು ಬಯಲಾಗ್ತಾನೆ ಇದೆ. ಮೂರು ಪ್ರಕರಣ ದಾಖಲಾದ್ರೂ ಕೂಡ ಪೊಲೀಸರಿಂದ ಏನೂ ಮಾಡೋದಕ್ಕಾಗ್ತಾ ಇಲ್ಲ. ಕಾರಣ ಮಧ್ಯಾಹ್ನ ಆಕೆ ಅರೆಸ್ಟ್ ಆಗ್ತಾಳೆ, ಸಾಯಂಕಾಲಕ್ಕೆ ಬೇಲ್ ಸಿಕ್ಬಿಡುತ್ತೆ, ಆಚೆ ಬಂದ್ಬಿಡ್ತಾಳೆ. ಹಲವು ರಾಜಕಾರಣಿಗಳ ಜೊತೆ ಕೂಡ ಈಕೆ ಲಿಂಕ್ ಹೊಂದಿದ್ದಾಳೆ ಎನ್ನುವಂತಹ ವಿಚಾರ ತನಿಖೆಯಿಂದ ಬಯಲಾಗ್ತಾ ಇದೆ. ಬರೀ 3 ಪ್ರಕರಣನ ಅಲ್ಲ,
ಬೇರೆ ಬೇರೆ ಕಡೆ ಕೂಡ ಕೋಟಿ ಕೋಟಿ ವಂಚನೆ ಮಾಡಿದ್ದಾಳೆ ಇದೇ ಐಶ್ವರ್ಯ ಗೌಡ ಅಂತ ಹೇಳಲಾಗ್ತಾ ಇದೆ. ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಐಶ್ವರ್ಯ ಗೌಡ ಒಂದೊಂದೇ ಆಟ ಬಯಲಿಗೆ. ಕೋಟಿ ಕೋಟಿ ವ್ಯವಹಾರ ನಡೆಸಿದ್ಲಾ ವಂಚಕಿ. ವಂಚನೆ ಆರೋಪ ಎದುರಿಸ್ತಾ ಇರೋ ಐಶ್ವರ್ಯ ಗೌಡ ವಿರುದ್ಧ ಆರೋಪಗಳು ಒಂದೊಂದೇ ಹೊರ ಬರ್ತಾ ಇದೆ. ಇಷ್ಟು ದಿನ ಒಂದಾಯಿತು, ಇದೀಗ ಐಶ್ವರ್ಯ ಅಕೌಂಟಿಂದ ಕೋಟಿ ಕೋಟಿ ವ್ಯವಹಾರ ನಡೆಸಿರೋ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. 2021ರಿಂದ 2024ರ ಅವಧಿಯಲ್ಲಿ ಐಶ್ವರ್ಯ ಗೌಡ ಅಕೌಂಟಲ್ಲಿ 69 ಕೋಟಿ ಹಣದ ವಹಿವಾಟು ನಡೆದಿದೆ ಎನ್ನಲಾಗಿದೆ. ಎರಡ್ 2021ರಿಂದ 2023ರ 2 ವರ್ಷದ ಅವಧಿಯಲ್ಲೇ ಅತಿ ಹೆಚ್ಚು ಹಣದ ವಹಿವಾಟು ನಡೆಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. 2 ವರ್ಷದ ಅವಧಿಯಲ್ಲಿ ಸುಮಾರು 50 ಕೋಟಿ ಹಣದ ವಹಿವಾಟು ನಡೆದಿದೆ ಎನ್ನಲಾಗಿದೆ. ವಂಚಕೆಯ ಬ್ಯಾಂಕ್ ಅಕೌಂಟ್ ಬಗ್ಗೆ ತನಿಖಾಧಿಕಾರಿಗಳು ಮಾನಿಟರಿಂಗ್ ಮಾಡ್ತಾ ಇದ್ದಾರೆ. ಅಕೌಂಟ್ ಫ್ರೀಸ್ಗೆ ಪೊಲೀಸರ ಸಿದ್ಧತೆ. ಕೋಟಿ ಕೋಟಿ ವಹಿವಾಟು ನಡೆಸಿರೋ ಬಗ್ಗೆ ಮಾಹಿತಿ ಕಲೆ ಹಾಕಿರುವ ತನಿಖಾಧಿಕಾರಿಗಳು ದೊಡ್ಡ ಮೊತ್ತದ ಹಣ ವರ್ಗಾವಣೆ ಆಗಿರೋ ಅಕೌಂಟ್ ಫ್ರೀಸ್ ಮಾಡೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಬ್ಯಾಂಕ್ ಖಾತೆದಾರರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸುವ ಸಂಬಂಧ ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗಿದೆ. ಇದಲ್ಲದೆ ಐಶ್ವರ್ಯ ಗೌಡ ಅಕೌಂಟ್ ಅಲ್ಲಿ ಕೋಟಿ ಕೋಟಿ ವ್ಯವಹಾರ ನಡೆದಿದ್ರು ಯಾವುದೇ ಐಟಿ ರಿಟರ್ನ್ಸ್ ಮಾಡಿಲ್ಲ. ಈ ಬಗ್ಗೆ ಇದುವರೆಗೂ ಐಟಿ ಅಧಿಕಾರಿಗಳು ಯಾವುದೇ ನೋಟಿಸ್ ನೀಡಿಲ್ಲ. ಸದ್ಯ ಐಶ್ವರ್ಯ ಅಕೌಂಟ್ ಬಗ್ಗೆ ಐಟಿ ಅಧಿಕಾರಿಗಳಿಗೆ ಮಾಹಿತಿ ನೀಡುವುದಕ್ಕೆ ಪೊಲೀಸರು ಸಿದ್ಧತೆಯನ್ನು ನಡೆಸಿದ್ದಾರೆ. ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಚಿನ್ನ ವಂಚಕಿ ಐಶ್ವರ್ಯ ಗೌಡ ಆಕೆಯ ಜಾಲ ಬಗೆದಷ್ಟು ಬಯಲಾಗ್ತಾನೆ ಇದೆ. ಮೂರು ಪ್ರಕರಣ ದಾಖಲಾದ್ರೂ ಕೂಡ ಪೊಲೀಸರಿಂದ ಏನೂ ಮಾಡೋದಕ್ಕಾಗ್ತಾ ಇಲ್ಲ. ಕಾರಣ ಮಧ್ಯಾಹ್ನ ಆಕೆ ಅರೆಸ್ಟ್ ಆಗ್ತಾಳೆ, ಸಾಯಂಕಾಲಕ್ಕೆ ಬೇಲ್ ಸಿಕ್ಬಿಡುತ್ತೆ, ಆಚೆ ಬಂದ್ಬಿಡ್ತಾಳೆ. ಹಲವು ರಾಜಕಾರಣಿಗಳ ಜೊತೆ ಕೂಡ ಈಕೆ ಲಿಂಕ್ ಹೊಂದಿದ್ದಾಳೆ ಎನ್ನುವಂತಹ ವಿಚಾರ ತನಿಖೆಯಿಂದ ಬಯಲಾಗ್ತಾ ಇದೆ. ಬರೀ 3 ಪ್ರಕರಣನ ಅಲ್ಲ, ಬೇರೆ ಬೇರೆ ಕಡೆ ಕೂಡ ಕೋಟಿ ಕೋಟಿ ವಂಚನೆ ಮಾಡಿದ್ದಾಳೆ ಇದೇ ಐಶ್ವರ್ಯ ಗೌಡ ಅಂತ ಹೇಳಲಾಗ್ತಾ ಇದೆ. ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಐಶ್ವರ್ಯ ಗೌಡ ಒಂದೊಂದೇ ಆಟ ಬಯಲಿಗೆ. ಕೋಟಿ ಕೋಟಿ ವ್ಯವಹಾರ ನಡೆಸಿದ್ಲಾ ವಂಚಕಿ. ವಂಚನೆ ಆರೋಪ ಎದುರಿಸ್ತಾ ಇರೋ ಐಶ್ವರ್ಯ ಗೌಡ ವಿರುದ್ಧ ಆರೋಪಗಳು ಒಂದೊಂದೇ ಹೊರ ಬರ್ತಾ ಇದೆ. ಇಷ್ಟು ದಿನ ಒಂದಾಯಿತು, ಇದೀಗ ಐಶ್ವರ್ಯ ಅಕೌಂಟಿಂದ ಕೋಟಿ ಕೋಟಿ ವ್ಯವಹಾರ ನಡೆಸಿರೋ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. 2021ರಿಂದ 2024ರ ಅವಧಿಯಲ್ಲಿ ಐಶ್ವರ್ಯ ಗೌಡ ಅಕೌಂಟಲ್ಲಿ 69 ಕೋಟಿ ಹಣದ ವಹಿವಾಟು ನಡೆದಿದೆ ಎನ್ನಲಾಗಿದೆ. ಎರಡ್ 2021ರಿಂದ 2023ರ 2 ವರ್ಷದ ಅವಧಿಯಲ್ಲೇ ಅತಿ ಹೆಚ್ಚು ಹಣದ ವಹಿವಾಟು ನಡೆಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. 2 ವರ್ಷದ ಅವಧಿಯಲ್ಲಿ ಸುಮಾರು 50 ಕೋಟಿ ಹಣದ ವಹಿವಾಟು ನಡೆದಿದೆ ಎನ್ನಲಾಗಿದೆ. ವಂಚಕೆಯ ಬ್ಯಾಂಕ್ ಅಕೌಂಟ್ ಬಗ್ಗೆ ತನಿಖಾಧಿಕಾರಿಗಳು ಮಾನಿಟರಿಂಗ್ ಮಾಡ್ತಾ ಇದ್ದಾರೆ. ಅಕೌಂಟ್ ಫ್ರೀಸ್ಗೆ ಪೊಲೀಸರ ಸಿದ್ಧತೆ. ಕೋಟಿ ಕೋಟಿ ವಹಿವಾಟು ನಡೆಸಿರೋ ಬಗ್ಗೆ ಮಾಹಿತಿ ಕಲೆ ಹಾಕಿರುವ ತನಿಖಾಧಿಕಾರಿಗಳು ದೊಡ್ಡ ಮೊತ್ತದ ಹಣ ವರ್ಗಾವಣೆ ಆಗಿರೋ ಅಕೌಂಟ್ ಫ್ರೀಸ್ ಮಾಡೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಬ್ಯಾಂಕ್ ಖಾತೆದಾರರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸುವ ಸಂಬಂಧ ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗಿದೆ. ಇದಲ್ಲದೆ ಐಶ್ವರ್ಯ ಗೌಡ ಅಕೌಂಟ್ ಅಲ್ಲಿ ಕೋಟಿ ಕೋಟಿ ವ್ಯವಹಾರ ನಡೆದಿದ್ರು ಯಾವುದೇ ಐಟಿ ರಿಟರ್ನ್ಸ್ ಮಾಡಿಲ್ಲ. ಈ ಬಗ್ಗೆ ಇದುವರೆಗೂ ಐಟಿ ಅಧಿಕಾರಿಗಳು ಯಾವುದೇ ನೋಟಿಸ್ ನೀಡಿಲ್ಲ. ಸದ್ಯ ಐಶ್ವರ್ಯ ಅಕೌಂಟ್ ಬಗ್ಗೆ ಐಟಿ ಅಧಿಕಾರಿಗಳಿಗೆ ಮಾಹಿತಿ ನೀಡುವುದಕ್ಕೆ ಪೊಲೀಸರು ಸಿದ್ಧತೆಯನ್ನು ನಡೆಸಿದ್ದಾರೆ. ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.